ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ವಿಡಿಯೋಗೆ. ಅಫ್ಕೋರ್ಸ್ ಥಂಬ್ನೇಲ್ ನೋಡಿ ನೀವು ಬಂದಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಇವತ್ತು ಫ್ಲಿಪ್ಕಾರ್ಟ್ ಹಾಲ್ ಮಾಡ್ತಿದ್ದೀನಿ. ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ದೊಡ್ಡದು ಹಾಲ್ ಬರೋದಿದೆ ಅಂತ ಅಂದ್ಬಿಟ್ಟು ಇದೇ ಆ ವಿಡಿಯೋ. ಆದರೆ ಇದರಲ್ಲಿ ಬರೀ ಒಂದು 5 to 6 ಪೇರ್ ಆಫ್ ಡ್ರೆಸ್ನ ಮಾತ್ರ ಇನ್ಕ್ಲೂಡ್ ಮಾಡ್ತೀನಿ. ಇನ್ನು ಮಿಕ್ಕಿದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಬಿಕಾಸ್ ಎಲ್ಲನೂ ಒಟ್ಟಿಗೆ ತೋರ್ಸೋಕ್ಕಾಗಲ್ಲ, ತುಂಬ ಲಾಂಗ್ ಆಗಿಬಿಡುತ್ತೆ ವಿಡಿಯೋ, ನಿಮಗೂ ಬೋರ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸೊ ಬರೀ 5 ಇಲ್ಲ 6 ಡ್ರೆಸ್ಸಸ್ನ ಮಾತ್ರ ಇವತ್ತು ತೋರಿಸ್ತೀನಿ. ಆ್ಯಂಡ್ ಯಾ, ಲೆಟ್ಸ್ ಬಿಗಿನ್. ಸೊ ಇಷ್ಟು ಸದ್ಯಕ್ಕೆ ತೋರಿಸ್ತೀನಿ. ಎಷ್ಟಿದೆ ಗೊತ್ತಾ? 1 2 3 4 5 3 6 7 ಇದೆ. ಸೊ 7 ಇಲ್ಲ, ಬರೀ 5 ಇಲ್ಲ 6 ತೋರಿಸ್ತೀನಿ. ಒಂದನ್ನ ಸ್ಕಿಪ್ ಮಾಡಿಬಿಡ್ತೀನಿ, ಆಯಿತಾ? ಇದು ಯಾಕೆ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಹಾಕೊಂಡು ತೋರಿಸೋಣ ಎಲ್ಲನೂ ಅಂದ್ಬಿಟ್ಟು ನೀವು ಬೈಕೋತೀರ ಅಲ್ವಾ, ಅದಕ್ಕೋಸ್ಕರ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟ್ ಬಂದು ಇದು ಪರ್ಪಲ್ ಕಲರ್ ಇದೆ. ಸೊ ಬಟ್ ಏನು ಗೊತ್ತಾ, ಎಲ್ಲನೂ ಟ್ಯಾಗ್ ಮಾಡೋಕ್ಕಾಗತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕಂದರೆ ಸಮ್ಟೈಮ್ಸ್ ಫ್ಲಿಪ್ಕಾರ್ಟಲ್ಲಿ ಎಲ್ಲನೂ ಟ್ಯಾಗ್ ಮಾಡೋಕ್ಕಾಗಲ್ಲ. ಇನ್ನೊಂದು ಏನು ಗೊತ್ತಾ, ಇದೆಲ್ಲ ಡ್ರೆಸ್ಸು ನನ್ನ ಐಡಿಯಿಂದ ತರಿಸ್ಕೊಂಡಿದ್ದ, ನನ್ನ ಫ್ರೆಂಡ್ ಐಡಿಯಿಂದ ತರಿಸ್ಕೊಂಡಿದ್ದು. ಬಿಕಾಸ್ ನನ್ನ ಐಡಿಯಲ್ಲಿ ಡೆಲಿವರಿ ನಾಟ್ ಅವೈಲೇಬಲ್ ಅಂತ ಬರ್ತಿತ್ತು, ಸರ್ಟನ್ ಲೊಕೇಶನ್ ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಮಾಡಿರಲಿಲ್ಲ, ನನ್ನ ಫ್ರೆಂಡ್ ಐಡಿನ ತರಿಸ್ಕೊಂಡಿದ್ದೆ. ಸೊ ಹಾಕೊಂಡು ತೋರಿಸ್ತೀನಿ. ಫಸ್ಟ್ ಬಂದು ಈ ಕಲರ್. ಈ ಥರ ನನ್ನ ಹತ್ರ ಮುಂಚೆ ಇತ್ತು, ಅದು ತೀರಾ ಡಾರ್ಕ್ ಪರ್ಪಲಲ್ಲಿತ್ತು. ಸೊ ಇದು ಸ್ವಲ್ಪ ಲ್ಯಾವೆಂಡರ್, ಡಾರ್ಕ್ ಲ್ಯಾವೆಂಡರ್ ಥರ ಇದೆ. ಎಕ್ಸಾಕ್ಟ್ ಹೆಸರುಗಳೆಲ್ಲ ಗೊತ್ತಿಲ್ಲ ನನಗೆ. ನಂಗೆ ಏನು ಅನ್ಸುತ್ತೋ ಅದನ್ನು ಹೇಳ್ತೀನಿ. ಸೊ ಹಾಕೊಂಡು ಬರ್ತೀನಿ. ಈ ಥರ ಇದೆ ದುಪ್ಪಟ್ಟ, ಚೆನ್ನಾಗಿದೆ. ಆ್ಯಕ್ಚುಲಿ ಬಟ್ಟೆ ಅಂತೂ ಸಖತ್ತಾಗಿದೆ. ಫ್ಯಾಬ್ರಿಕ್ ತುಂಬ ಸಾಫ್ಟಾಗಿದೆ. ನನಗೆ ವೇಲ್ ಈ ಥರ ಹಾಕೊಳ್ಳೋಕ್ಕೆ ಇಷ್ಟ ಆಗುತ್ತೆ. ಒಂದೊಂದ್ಸತಿ ಇಲ್ಲ ಆಗ್ತಿರಲ್ಲ, ಅದೇನೋ ನನಗೆ ಇಲ್ಲಿ ಅಷ್ಟು ಕಂಫರ್ಟಬಲ್ ಅನ್ಸಲ್ಲ. ಕೆಲವೊಂದು ಡ್ರೆಸ್ಸಸ್ಸಿಗೆ ಮಾತ್ರ ಈ ಥರ ಸೂಟ್ ಆಗುತ್ತೆ, ಇಲ್ಲಾಂದರೆ ಎಲ್ಲ ಈ ಥರ ಹಾಕೋದೇ ಇಷ್ಟ. ಸ್ವಲ್ಪ ಲೂಸ್ ಇದೆ, ಆಯಿತಾ? ಈ ಡ್ರೆಸ್ಸು ಲೆಟ್ಸ್ ಮೇಕ್ ಅನ್ ಐಡಿಯಾ. ಆಯಿತಾ? ಹಿಂಗೆ ಓಕೆ, ಕ್ಲಿಪ್ ಹಾಕ್ತಾ ಇದ್ದೀನಿ ಇಲ್ಲಿ. ಪ್ಯಾಂಟು ಈ ಥರ ನಂಗೆ ಗೊತ್ತಿಲ್ಲ ತೋರ್ಸೋಕ್ಕಾಗತ್ತಾ ಹೆಂಗೆ ಅಂತ. ಸೊ ಈ ಥರ ಇದೆ. ಇದೆಲ್ಲ ಫುಲ್ ಲೂಸ್ ಇದೆ, ಇದೆಲ್ಲ ಸ್ಟಿಚ್ ಮಾಡಿಸ್ತೀನಿ. ಚೆನ್ನಾಗಿದೆ ಒಂಥರ, ಎಲ್ಲ ಫುಲ್ ಲೂಸ್ ಇದೆ. ಇಟ್ಸ್ ಓಕೆ. ಸೊ ಯಾ, ಫಸ್ಟ್ ಬಂದು ಈ ಡ್ರೆಸ್ಸು. ಸೆಕೆಂಡ್ ಬಂದು ನನ್ನ ಫೇವ್ರೆಟ್ ಬ್ಲ್ಯಾಕ್ ಕಲರ್. ಈ ಥರ ಇದೆ. ಸೊ ಇದನ್ನು ಹಾಕೊಂಡು ತೋರಿಸ್ತೀನಿ. ಸಿಕ್ಕಾಪಟ್ಟೆ ಲೂಸ್ ಇದೆ. ಇದಕ್ಕೆ ದುಪ್ಪಟ್ಟ ಎಲ್ಲ ಏನೂ ಬರಲ್ಲ. ಇದು 2 ಪೀಸ್, ಆಯಿತಾ? ಸೊ ಪಿಕ್ಚರ್ಸ್ ಎಲ್ಲ ಅಟ್ಯಾಚ್ ಮಾಡ್ತೀನಿ, ನಿಮ್ಗೆ ಐಡಿಯಾ ಬರುತ್ತೆ. ಸೊ ಈ ಥರ ಇದೆ. ಇದು ಆ್ಯಕ್ಚುಲಿ ಚೆನ್ನಾಗಿದೆ, ಬಟ್ ಫ್ರಂಟಲ್ಲಿ ತುಂಬ ಡೀಪ್ ಇದೆ. ಬಟ್ ನನಗೆ ಅಂತ ಕೆಟ್ಟದಾಗ ಕಾಣಲ್ಲ. ಸೊ ಹಾಗಾಗಿ ನೆವರ್ ಮೈಂಡ್. ಸಿಕ್ಕಾಪಟ್ಟೆ ಲೂಸ್ ಇದೆ ಆದರೆ, ಬಟ್ ಕಾಟನ್, ಆಯಿತಾ? ಶ್ರಿಂಕ್ ಆಗುತ್ತೆ. ಸೊ ಡೋಂಟ್ ವರಿ. ನಾನು ಎಲ್ಲ ಸೈಜ್ಗಳು ತೊಗೊಂಡಿರೋದು, ಬಿಕಾಸ್ ನಾನು ಎಲ್ಲ ಚೂಸ್ ಮಾಡ್ತೀನಿ. ನನಗೆ ಪ್ಯಾಂಟು ಬರಲ್ಲ. ಮೀಡಿಯಮ್ ತೊಗೊಂಡ್ರೆ ಪ್ಯಾಂಟ್ ಫುಲ್ ಟೈಟ್ ಆಗಿಬಿಡುತ್ತೆ, ನನಗೆ ಆಗಲ್ಲ. ನಂದು ಲಾಸ್ಟ್ ಟೈಮ್ ಹೇಳಿದೆ ಕರ್ವ್ ಬಾಡಿ, ಸೊ ನನಗೆ ಪ್ಯಾಂಟ್ಸ್ ಆಗಬರಲ್ಲ ಅಂತ ಲಾರ್ಜ್ ಸೈಜಲ್ಲಿ ತೊಗೊಂಡಿದ್ದೀನಿ. ಇದು ಸ್ಟಿಚ್ ಮಾಡಿಸ್ಕೊತೀನಿ ಆ್ಯಂಡ್ ಶ್ರಿಂಕ್ ಕೂಡ ಆಗುತ್ತೆ. ಸೊ ಯಾ, ಹಿಂದೆ ಹೋಗಿ ತೋರಿಸ್ತೀನಿ. ತೀರಾ ಹಿಂದೆ ಹೋಗೋಕ್ಕಾಗಲ್ಲ. ಸೊ ಇದೆ ಸೆಕೆಂಡ್ ಡ್ರೆಸ್ಸು. ಆ್ಯಂಡ್ ಥರ್ಡ್ ಕೂಡ ಬ್ಲ್ಯಾಕ್ ಅಂತ ಅನಿಸುತ್ತೆ. ಬ್ಲ್ಯಾಕ್. ಇವಾಗ ಇನ್ಸ್ಟಾಗ್ರಾಮಲ್ಲಿ ಫುಲ್ ಟ್ರೆಂಡಿಂಗ್ ಆಗಿದೆ ಗೊತ್ತಾ, ಒಂದು ಡ್ರೆಸ್ಸು, ಒಂದು ಪ್ಲೇನ್ ಡ್ರೆಸ್ ವಿತ್ ಡಿಸೈನರ್ ದುಪ್ಪಟ್ಟ ಥರ. ಸೊ ಬ್ಲ್ಯಾಕ್ ಕಲರ್ ತೊಗೊಂಡೆ. ಆ್ಯಕ್ಚುಲಿ ಯೆಲ್ಲೋ ಕಲರ್ ತೊಗೊಂಡಿದ್ದೆ, ಅದು ಫುಲ್ ಟೈಟ್ ಆಗಿತ್ತು ಅಂತ ರೀಪ್ಲೇಸ್ ಮಾಡಿಬಿಟ್ಟೆ. ಅಂದರೆ ರಿಟರ್ನ್ ಮಾಡಿದೆ, ಅದು ರೀಫಂಡ್ ಆಯಿತು ನನಗೆ. ಬಟ್ ಅದಕ್ಕೆ ನಾನು ಅದು ಬೇಡ ಅಂತ ಅಂದ್ಬಿಟ್ಟು, ಯಾಕೋ ಅದನ್ನ ಹಾಕೊಂಡಾಗ ನಂಗೆ ಚೆನ್ನಾಗಿ ಕಾಣಿಸಿಲ್ಲ, ಹಾಕೊಂಡು ಟ್ರೈ ಮಾಡಲಾಗ. ಅದಕ್ಕೆ ಬ್ಲ್ಯಾಕ್ ತೊಗೊಂಡೆ. ಬ್ಲ್ಯಾಕ್ ಆಫ್ಕೋರ್ಸ್ ನೆವರ್ ಗೋಸ್ ರಾಂಗ್ ಅಲ್ಲ, ಆ ಥರ. ಸೊ ಇದನ್ನ ತೊಗೊಂಡಿದ್ದೀನಿ, ಹಾಕೊಂಡು ತೋರಿಸ್ತೀನಿ. ಈ ಬಟ್ಟೆಗೆ 100ಗೆ 200 ಕೊಡ್ತೀನಿ. ಬಿಕಾಸ್ ಫ್ಯಾಬ್ರಿಕ್ ಮಾತ್ರ ಸಖತ್ತಾಗಿದೆ, ತುಂಬ ಸಾಫ್ಟ್ ಆಗಿದೆ. ದುಪ್ಪಡ ಅಂತೂ ತುಂಬ ದೊಡ್ಡದಾಗಿದೆ. ಸೊ ಇದೇ ಮೇನ್ ನನಗೆ. ಫುಲ್ ಕಾಟನ್, ಆಯಿತಾ? ತೋರಿಸ್ತೀನಿ. ಸಖತ್ತಾಗಿದೆ. ಲೂಸ್ ಇದೆ, ಇಟ್ಸ್ ಓಕೆ, ಬಟ್ ಫ್ಯಾಬ್ರಿಕ್ ಮಾತ್ರ ಅಲ್ಟಿಮೇಟ್. ಅಷ್ಟು ಚೆನ್ನಾಗಿದೆ ಫ್ಯಾಬ್ರಿಕ್. ನೋಡಿ, ಐ ನೋ ಇಟ್ಸ್ ಟ್ರಾನ್ಸ್ಪರೆಂಟ್, ಬಟ್ ಇಲ್ಲ, ವಾಶ್ ಮಾಡಿದ್ಮೇಲೆ ಸರಿ ಹೋಗುತ್ತೆ. ಬಟ್
ನನಗೆ ತುಂಬ ಇಷ್ಟ ಆಯಿತು. ನನಗೆ ಗೊತ್ತು ತುಂಬ ದೊಡ್ಡದಾಗಿದೆ ಅಂತ, ಬಟ್ ಸ್ಟಿಚ್ ಮಾಡ್ಕೊಂಡು ಸರಿ ಗೊತ್ತಾಗೆಲ್ಲ ಸ್ಟಿಚ್ ಮಾಡೋಕೆ ಕೊಡ್ತೀನಿ ಅಕ್ಕಂಗೆ. ಸಿಕ್ಕಾಪಟ್ಟೆ ಲೂಸ್ ಇದೆ, ಇದು ಎಲ್ ಸೈಜ್ ಆಯಿತಾ, ನೀವು ಸೈಜ್ ನೋಡಿ ತೊಗೊಳ್ಳಿ. ನಂತರ ಬಾಡಿ ಆದರೆ ನೀವು ಸ್ವಲ್ಪ ಒಂದು ಸೈಜ್ ದೊಡ್ಡ ತೊಗೊಳ್ಳಿ. ನಿಮ್ದು ಸ್ಟ್ರೇಟ್ ಬಾಡಿ ಅಂತಂದರೆ ಮೀಡಿಯಮ್ ಸ್ಮಾಲ್ ಆ ಥರ ತೊಗೊಳ್ಳಿ, ಏನು ತೊಂದರೆ ಇಲ್ಲ. ಆ್ಯಂಡ್ ಐ ವಿಲ್ ಲವ್ ವಿತ್ ದಿಸ್ ಡ್ರೆಸ್. ಆ ಎರಡಕ್ಕಿಂತ ಇದ್ರದ್ದು ಕ್ವಾಲಿಟಿ ಟಾಪ್ ನಾಚ್, ತುಂಬ ಚೆನ್ನಾಗಿದೆ. ಫುಲ್ ಡೀಸೆಂಟ್ ಆಯಿತಾ, ಇದು ಫುಲ್ ಡೀಸೆಂಟ್. ಹಿಂಗೂ ಹಾಕೋಬೋದು, ಇಲ್ಲ ಹಿಂಗೂ ಹಾಕೋಬೋದು. ಓ ಮೈ ಗಾಡ್, ತುಂಬ ಚೆನ್ನಾಗಿದೆ. ಸೂಪರ್ ಆಗಿದೆ ಆಯ್ತಾ. ಇದರಲ್ಲಿ ಇನ್ನೊಂದು 2-3 ಕಲರ್ ತಗೋತೀನಿ. ಸೊ ಯಾ, ನೆಕ್ಸ್ಟ್ ಯಾವ್ದು ಗೊತ್ತಾ, ಇದು ಆ್ಯಕ್ಚುಲಿ 2 ಪೀಸ್ ಡ್ರೆಸ್ ಆಯಿತಾ, ಆಲ್ಟರ್ನೇಟ್ ಬರುತ್ತಲ್ಲ ಆ ಥರದ್ದು. ಈ ಕಲರ್ ತುಂಬ ಇಷ್ಟ ಆಯಿತು ಅಂತ ನಾನು ಕಟ್ಕೊಂಡಿದ್ದು. ಇದು ಕೂಡ ಫ್ಯಾಬ್ರಿಕ್ ಚೆನ್ನಾಗಿದೆ. ಕಾಟನ್ ತುಂಬಾ ಇಂಪಾರ್ಟೆಂಟ್ ಸಮ್ಮರಲ್ಲಿ, ಅದಕ್ಕೆ ನಾನು ಕಾಟನ್ ಚೂಸ್ ಮಾಡಿದ್ವಿ ಈ ಸತಿ ಎಲ್ಲನೂ. ಸೊ ಈ ಥರ ಆಲ್ಟರ್ನೇಟ್ ಬರುತ್ತೆ, ಹಾಕೊಂಡು ನಿಮಗೆ ತೋರಿಸ್ತೀನಿ. ಸಚ್ ಅ ಬ್ಯೂಟಿಫುಲ್ ಕಲರ್. ಇದು ಸ್ವಲ್ಪ ಲೂಸ್ ಇದೆ, ಇದೊಂಚೂರು ಆಲ್ಟ್ರ್ ಮಾಡಿಸ್ಕೊಂಡ್ರೆ ಸರಿ ಹೋಗುತ್ತೆ. ಆ್ಯಂಡ್ ಹಿಂದೆ ನನ್ನ ಬಟನ್ ಹಾಕೋಬೇಕು, ಕೊಟ್ಟಿರೋ ಬಟನ್ನು ಹಾಕ್ಕೊಂಡ್ರೆ ಟೈಟಾಗೆ. ಸೊ ತುಂಬ ಚೆನ್ನಾಗಿರುತ್ತೆ. ಇದು ಫುಲ್ ಲೂಸ್ ಇದೆ, ನನಗೆ ಇಲ್ಲಿ ಎಷ್ಟು ಲೂಸ್ ಇದೆ. ಸ್ಟಿಚ್ ಮಾಡಿಸ್ಕೊತೀನಿ. ಚೆನ್ನಾಗಿದೆ, ಕಲರ್ ಸೂಪರ್ ಆಗಿದೆ. ವಾಶ್ ಮಾಡಿದ್ಮೇಲೆ ತುಂಬ ಚೆನ್ನಾಗಾಗುತ್ತೆ ಬಟ್ಟೆಗಳು ಆಯಿತಾ, ಸ್ಪೆಷಲಿ ಕಾಟನ್ ತುಂಬ ಚೆನ್ನಾಗಾಗುತ್ತೆ ವಾಶ್ ಮಾಡಿ ಆದಮೇಲೆ. ಸೊ ನೆಕ್ಸ್ಟ್ ಯಾವುದು ಅಂತ ತೋರಿಸ್ತೀನಿ. ಐ ಥಿಂಕ್ ಡ್ರೆಸ್ ಎಲ್ಲ ಮುಗಿತು, ಬಟ್ ಟಾಪ್ ಅಷ್ಟೇ, ಇನ್ನು 2 ಟಾಪ್ ಇದೆ. ಇನ್ನು ಮಿಕ್ಕಿದ್ದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ. ಇನ್ನೊಂದು ಏನು ಗೊತ್ತಾ, ಇದು ಬ್ಲ್ಯಾಕ್ ಕಲರಲ್ಲಿ. ಸೊ ಶಾರ್ಟ್ ಟಾಪ್, ಶಾರ್ಟ್ ಕುರ್ತಾ, ಇಟ್ಸ್ ನಾಟ್ ಟಾಪ್, ಶಾರ್ಟ್ ಕುರ್ತಾ. ಸೊ ಇದನ್ನು ಹಾಕೊಂಡು ತೋರಿಸ್ತೀನಿ. ಇದೇ ಪ್ಯಾಂಟ್ ಮೇಲೆ ಹಾಕೋತೀನಿ, ಬಿಕಾಸ್ ಪ್ಯಾಂಟ್ ಚೇಂಜ್ ಮಾಡೋಕ್ಕಾಗಲ್ಲ ಇವಾಗ. ಸೊ ಇದೇ ಪ್ಯಾಂಟ್ ಮೇಲೆ ಹಾಕೊಂಡು ತೋರಿಸ್ತೀನಿ. ಆಫ್ಕೋರ್ಸ್ ಇದು ಲೂಸ್ ಆಗುತ್ತೆ, ಇಟ್ಸ್ ಓಕೆ. ಇದು ಇಲ್ಲಿ ಲೂಸ್ ಇದೆ, ಇಲ್ಲಿ ಸ್ವಲ್ಪ ಟೈಟ್ ಇದೆ. ಆ್ಯಂಡ್ ಇಲ್ಲೂ ಲೂಸ್ ಇದೆ, ಇನ್ನು ಸ್ವಲ್ಪ ಲೂಸ್ ಇದೆ, ಬಟ್ ಚೆನ್ನಾಗಿದೆ. ಅಫ್ಕೋರ್ಸ್ ಒಂದು ವಾಶ್ ಆದಮೇಲೆ ಸರಿ ಹೋಗುತ್ತೆ ಅಂತ ಅನ್ಸುತ್ತೆ. ಇದೆಲ್ಲ ಲೂಸ್ ಇದೆ ಆಯಿತಾ, ಇಲ್ಲಿ ಸಿಕ್ಕಾಪಟ್ಟೆ ಲೂಸ್ ಇದೆ, ಇಲ್ಲಿ ಕರೆಕ್ಟಾಗಿದೆ, ಇಲ್ಲಿ ಲೂಸ್ ಇದೆ. ಆ್ಯಂಡ್ ಇಲ್ಲಿ ಒಂಚೂರು ಟೈಟ್ ಆಗಿದೆ. ಮತ್ತು ವಾಶ್ ಮಾಡಿದ್ರೆ ಇನ್ನೂ ಟೈಟ್ ಆಗಿಬಿಡುತ್ತೆ. ಗೊತ್ತಿಲ್ಲ ಏನು ಮಾಡಬೇಕು ಅಂತ. ಎಕ್ಸ್ಚೇಂಜ್ ಮಾಡೋಕ್ಕಾದ್ರೆ ಎಕ್ಸ್ಚೇಂಜ್ ಮಾಡ್ತೀನಿ. ಸ್ಲೀವ್ಸ್ ಈ ಥರ ಇದೆ. ಐ ಥಿಂಕ್ ನಾನು ಇದನ್ನು ಮೀಡಿಯಮ್ ಅಂತ ತೊಗೊಂಡು ಸ್ಮಾಲ್ ತೊಗೊಂಡು ಗೊತ್ತಿಲ್ಲ, ಬಟ್ ಇಷ್ಟೊಂದು ಟೈಟ್ ಲೂಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ, ಬಿಕಾಸ್ ಇದು ತುಂಬ ವಿಚಿತ್ರವಾಗಿದೆ. ಅಂದರೆ ಇಲ್ಲೆಲ್ಲ ಲೂಸ್ ಆಗ್ತಿದೆ ನನಗೆ, ಇಲ್ಲಿ ಟೈಟ್ ಆಗ್ತಿದೆ. ಆ್ಯಂಡ್ ಇಲ್ಲಿ ಮತ್ತೆ ಲೂಸ್ ಆಗ್ತಿದೆ, ಇಲ್ಲಿ ಟೈಟ್ ಆಗ್ತಿದೆ. ಯಾವ ಥರ ಗುರು ಇದು ಪ್ಯಾಟರ್ನು? ನನ್ನ ಬಾಡಿನೇ ಚೆನ್ನಾಗಿಲ್ವಾ ಅಥವಾ ಬಟ್ಟೆ ಚೆನ್ನಾಗಿಲ್ವಾ? ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮಂಥ ಕರ್ವ್ ಶೇಪ್ ಬಾಡಿ ಅವರಿಗೆ ಇನ್ನೂ ಯಾರೂ ಬಟ್ಟೆ ಸರಿಯಾಗಿ ಡಿಸೈನ್ ಮಾಡ್ತಾ ಇಲ್ಲ. ಯಾಕೆ ಗೊತ್ತಾ, ನಾವು ಪ್ಯಾಂಟ್ಸ್ ಎಲ್ಲಾದರೂ ಹಾಕಿದ್ರೆ ಕೆಳಗಡೆಲ್ಲ ಕರೆಕ್ಟಾಗಿರುತ್ತೆ ಆಯಿತಾ, ಸೊಂಟ ಲೂಸ್ ಆಗುತ್ತೆ, ಹಿಪ್ಪು ಟೈಟ್ ಆಗುತ್ತೆ. ಸೊ ಪ್ಲೀಸ್ ನಮ್ಮ ಕಷ್ಟ ಅರ್ಥ ಮಾಡ್ಕೊಳ್ಳಿ. ಹಿಪ್ಪಿಗೆ ಒಂದು ಸ್ವಲ್ಪ ಲೂಸ್ ಮಾಡಿ, ಸೊಂಟ ಫಿಟ್ ಆಗೋ ಥರ ಮಾಡಿ, ಇಲ್ಲ ಎಲಾಸ್ಟಿಕ್ ಥರದ್ದಾದ್ರೂ ಮಾಡಿ, ಸ್ಟ್ರೆಚಬಲ್ ಥರ ಆದರೂ ಮಾಡಿ, ಸೊ ದಟ್ ನಮಗೂ ಯೂಸ್ ಆಗುತ್ತೆ. ಬಿಕಾಸ್ ನಮ್ಮ ಸೈಜಿಗೆ ಪ್ಯಾಂಟ್ ಹುಡ್ಕೋದೇ ಒಂದು ದೊಡ್ಡ ಟಾಸ್ಕ್ ಆಯಿತಾ. ಸಿಕ್ಕಿದ್ರೆ ಓಕೆ, ಸಿಕ್ಕಿಲ್ಲ ಅಂದರೆ ಡಮಾರ್, ಏನು ಮಾಡೋಕ್ಕಾಗಲ್ಲ. ಸೊ ಇದೇ ಆ ಟಾಪು. ನೆಕ್ಸ್ಟು ಇನ್ನೂ ಒಂದು ಟಾಪು ತೋರಿಸ್ತೀನಿ ಯಾವುದು ಅಂತ. ಇದಂತೂ ತುಂಬ ವಿಚಿತ್ರವಾಗಿ ಕಾಣ್ತಿದ್ದೀನಿ, ನನಗೆ ತಿಕ್ಲಿದ್ದಾಗ ಕಾಣ್ತದೆ. ಇದೇ ಥರನೇ ಈ ಟಾಪು. ಇದು ಯಾವ ಥರ ಅಧ್ವಾನ ಇದೆಯೋ. ಸೊ ಪಿಂಕ್ ಕಲರ್ ತೊಗೊಂಡಿದ್ದೀನಿ. ಇದೇ ನೆಕ್ಸ್ಟ್ ಟಾಪು. ಸಖತ್ತಾಗಿದೆ, ಬಟ್ಟೆ ಅಂತೂ ಸೂಪರ್ ಆಗಿದೆ. ಸ್ಲೀವ್ಸ್ ಈ ಥರ ಬರುತ್ತೆ. ಸ್ಲೀವ್ಸಲ್ಲಿ ಹಿಂಗೆ ಇದನ್ನೇನಂತಾರೆ, ಕವಡೆ ಬಂದಿದೆ. ಕೈಯಲ್ಲಿ ಅಷ್ಟೇ ಅಲ್ಲ, ಹಿಂಗೆ ಕೆಳಗಡೆ ಕೂಡ ಕವಡೆ ಬಂದಿದೆ ಈ ಥರ. ಸೊ ಚೆನ್ನಾಗಿದೆ ಒಂಥರ. ಹಿಂದೆ ನಿಮಗೆ ಈ ಥರ ಕಟ್ಟೋದು, ನೀವು ಫಿಟ್ಟಿಂಗ್ ಮಾಡೋ ಅವಶ್ಯಕತೆಯೇ ಇಲ್ಲ, ಇದರಲ್ಲೇ ನೀವು ಫಿಟ್ ಮಾಡ್ಕೊಳ್ಬೋದು. ಸೊ ನನಗಿಲ್ಲಿ ಹೆಲ್ಪ್ ಮಾಡೋಕ್ಕೆ ಯಾರೂ ಇಲ್ಲ, ನಾನೇ ಹಾಕ್ಕೊಂಡಿದ್ದೀನಿ. ಟ್ರೈ ಮಾಡ್ತೀನಿ ಹಾಕೊಂಡು ಹೇಗೆ ಬರುತ್ತೆ ಅಂತ ನೋಡೋಣ. ಸೊ ಹಾಕೊಂಡು ಸಿಗ್ತೀನಿ. ಬಟ್ ಸೂಪರಾಗಿದೆ. ಇದೊಂದು ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್ ಆಗಿದೆ. ಸೊ ಜೀನ್ಸ್ ಮೇಲೆಲ್ಲ ಹಾಕೊಂಡ್ರೆ ಸಕ್ಕತ್ತಾಗಿ ಕಾಣುತ್ತೆ. ಹಿಂದೆ ಕಟ್ಕೊಂಡೆ ಈ ಥರ ಬಂದಿದೆ. ಇನ್ನು ಮೇಲೂ ಕಟ್ಟಬೇಕು, ಬಟ್ ಕಟ್ಟೋಕ್ಕಾಯ್ತಾ ಇಲ್ಲ. ಅಂದರೆ ಕಟ್ಟಿದ್ರೆ ತೀರಾ ಟೈಟ್ ಆಗಿಬಿಡ್ತಾಯಿತ್ತು, ಅದಕ್ಕೆ ಕಟ್ಟಿಲ್ಲ ನಾನು. ಸೊ ಈ ಥರ ಬರುತ್ತೆ, ಸಕ್ಕತ್ತಾಗಿದೆ. ಆದರೆ
ಫಿಟ್ಟಿಂಗ್ ಮಾಡಿಸೋ ಅವಶ್ಯಕತೆ ಇಲ್ಲ, ನೀವು ಇದರಲ್ಲೇ ಫಿಟ್ ಮಾಡ್ಕೊಳ್ಬೋದು. ಸಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ನಂಗೆ ಸ್ಪೆಷಲಿ ಕೈ ಈ ಥರ ನೆಕ್ಸು ಮತ್ತು ವಿ ನೆಕ್ ಅಂದರೆ ತುಂಬ ಇಷ್ಟ ಆಗುತ್ತೆ. ನನಗೆ ಈ ರೌಂಡ್ ನೆಕ್ ಇಷ್ಟ ಆಗಲ್ಲ, ಬಟ್ ದಿಸ್ ಇಸ್ ವೆರಿ ನೈಸ್. ಅಫ್ಕೋರ್ಸ್ ಶಿಂಕ್ ಆಗುತ್ತೆ, ಬಟ್ ಡೋಂಟ್ ಮೈಂಡ್ ಸ್ಟಿಚೆಲ್ಲ ಮಾಡ್ಸೋಕೆ ಹೋಗ್ಬೇಡಿ, ಇದರಲ್ಲೇ ಫಿಟ್ಟಿಂಗ್ ಮಾಡ್ಕೊಳ್ಳಿ. ಸೊ ಇದೆ ಫ್ಲಿಪ್ಕಾರ್ಟ್ ಹಾಲ್. ಸೊ ಮುಗೀತು, ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಯಪ್ಪ ಎಷ್ಟು ಶಕೆ ಗೊತ್ತಾ, ನಿಜವಾಗ್ಲೂ ಆಗ್ತಾಯಿಲ್ಲ ಯಪ್ಪ. ಅಂದರೆ ಅಷ್ಟು ಬಿಸಿಲೇ ಇಲ್ಲ ಹೊರಗಡೆ. ಯೂಶ್ವಲಿ ನಾನು ನೀರು ಕಡಿಮೆ ಕುಡಿಯೋದಾಯ್ತಾ, ಈ ಬಾಟ್ಲು ಚೆನ್ನಾಗಿದೆ ಅಂದರೆ ನಾನು ತುಂಬಿಸ್ಕೊಳ್ಳೋದು ಕುಡಿಯೋದು ಮಾಡ್ತಾಯಿದ್ದೀನಿ. ಅಟ್ಲೀಸ್ಟ್ ಹಾಗಾದರೂ ನೀರು ಕುಡಿದ್ರೆ ಒಳ್ಳೇದೇ ಅಲ್ವಾ. ಸೊ ಇದೇ ಇವತ್ತಿನ ಫ್ಲಿಪ್ಕಾರ್ಟ್ ಹಾಲ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಸಾಧ್ಯ ಆದರೆ ಎಲ್ಲನೂ ಟ್ಯಾಗ್ ಮಾಡ್ತೀನಿ, ನೀವು ತೊಗೋಬೋದು. ಬೇಕಿದ್ರೆ ಅಂತ ಅನ್ಸಿದ್ರೆ ಮಾತ್ರ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ, ನಿಮ್ಗೆ ಇಷ್ಟ ಇದ್ರೆ ಮಾತ್ರ ತೊಗೊಳ್ಳಿ. ಫೋರ್ಸ್ಫುಲಿ ಅಕ್ಕ ಹಾಕೊಂಡಿದ್ದಾರೆ ಅಂತ ನೀವು ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ನಿಮಗೆ ಇಷ್ಟ ಆದರೆ ಮಾತ್ರ ನೀವು ತೊಗೋಬೇಕು. ಸೊ ಹೇಗೆ ಅನ್ನಿಸ್ತು, ಯಾವ ಡ್ರೆಸ್ ನನಗೆ ಚೆನ್ನಾಗಿ ಕಾಣಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆನಾ, ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಓಕೆ ಬಾಯ್.